ಶಾಂತಿ ಕ್ರಾಂತಿಯ ಬಾಲನಟಿ ಯಾರೇ ನೀನು ಚಲುವೆಯ ಕಮಲಿ ಈಗ ಹೇಗಿದ್ದಾರೆ? ಸಿನಿಮಾ ಕ್ಷೇತ್ರ ಬಿಟ್ಟಿದ್ದು ಯಾಕೆ? ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಂಗೀತ ಮಾಧವನ್ ನಾಯರ್ ಈ ಹೆಸರು ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ. ಆದ್ರೆ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿನ ಬಾಲನಟಿ ಯಾರೇ ನೀನು ಚಲುವೆ ಚಿತ್ರದ ನಾಯಕಿ ನೆನಪಿರಬಹುದು. ಮಲಯಾಳಿ ಮೂಲದ ಸಂಗೀತ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ದು ಕೇವಲ 3 ಸಿನಿಮಾಗಳಲ್ಲಿ. ಹಾಗಾದ್ರೆ ಸದ್ಯ ಈ ನಟಿ ಈಗ ಏನ್ ಮಾಡ್ತಿದ್ದಾರೆ ಗೊತ್ತಾ? ಕೇರಳದ ಮಲ್ಲಾಪುರಂನ ಕೊಟ್ಟಕಾಳದಲ್ಲಿ ಹುಟ್ಟಿದ ಸಂಗೀತ ಮಾಧವನ್ ನಾಯರ್ 4 ಮಂದಿ ಮಕ್ಕಳಲ್ಲಿ ಸಂಗೀತ ಚಿಕ್ಕವರು. ಮನೆಯಲ್ಲಿ ಅಪ್ಪನದ್ದು ಹಣ್ಣಿನ ಬಿಸಿನೆಸ್. ಮುಂದಿನ ದಿನಗಳಲ್ಲಿ ಈ ಇಡೀ ಕುಟುಂಬ ಚೆನ್ನೈನಲ್ಲಿಯೇ ನೆಲೆಯೂರಿತು. ಚಿಕ್ಕಂದಿನಿಂದಲೂ ನಟನೆ ಬಗ್ಗೆ ಸಂಗೀತಗೆ ಹೆಚ್ಚು ಆಸಕ್ತಿ. ಆ ಕಾರಣಕ್ಕೆ ಮಲಯಾಳಂ, ತೆಲುಗು, ಕನ್ನಡ ಮತ್ತು ತಮಿಳು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ನಟಿಸಿದ್ರು. ಆರಂಭದಲ್ಲಿ ಮಲಯಾಳಂನಲ್ಲಿಯೇ 5 ಸಿನಿಮಾಗಳಲ್ಲಿ ಚೈಲ್ಡ್ ಆಕ್ಟರ್ ಆದ್ರು. 1991ರಲ್ಲಿ ತೆರೆಗೆ ಬಂದ ಶಾಂತಿ ಕ್ರಾಂತಿ ಚಿತ್ರದ ಮೂಲಕ ಕನ್ನಡಕ್ಕೂ ಬಾಲ ನಟಿಯಾಗಿ ಬಂದ ಸಂಗೀತ ರವಿಚಂದ್ರನ್ ಜೊತೆಗೆ ನಟಿಸಿದ್ರು. ಅದೇ ಸಿನಿಮಾ ಹಿಂದಿ, ತೆಲುಗು ಮತ್ತು ತಮಿಳಿನಲ್ಲಿ ಕೂಡ ಬಿಡುಗಡೆಯಾಗಿತ್ತು. ಆ ಸಿನಿಮಾಗಳಲ್ಲಿ ಕೂಡ ಸಂಗೀತ ಬಾಲನಟಿಯಾಗಿ ಗಮನವನ್ನ ಸೆಳೆದ್ರು. ಹೀಗಿರುವಾಗ ಅದೇ ವರ್ಷ ತಮಿಳಿನಲ್ಲಿ ಚಂದ್ರಕಾಂತ್ ನಿರ್ದೇಶನದಲ್ಲಿ ಮೂಡಿಬಂದ ಇದಯ ವಾಸಲ್ ಸಿನಿಮಾದಲ್ಲಿ ಕೂಡ ಸಂಗೀತ ನಟಿಸಿದ್ರು. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ನಾಯಕ ನಟನಾಗಿ ನಟಿಸಿದ್ರೆ ಮೀನಾ ನಾಯಕಿಯಾಗಿದ್ರು. ಹೀಗೆ ಬಾಲನಟಿಯಾಗಿ ಗುರುತಿಸಿಕೊಂಡ ಸಂಗೀತ ನಾಯಕಿಯಾಗೋದಕ್ಕೆ ಹೆಚ್ಚು ದಿನ ಹಿಡಿಯಲಿಲ್ಲ. 1995ರಲ್ಲಿ ಪಾರ್ಥಿಬನ್ ನಿರ್ದೇಶನದಲ್ಲಿ ಪುಲ್ಲಕುಟ್ಟಿಕಾರನ್ ತಮಿಳು ಸಿನಿಮಾ ಮೂಲಕ ನಾಯಕಿಯಾಗಿ ಬಣ್ಣ ಹಚ್ಚಿದ್ರು. ಹೀಗೆ ಮುಂದುವರೆದು 1998ರಲ್ಲಿ ರವಿಚಂದ್ರನ್ ನಟನೆಯ ಯಾರೇ ನೀನು ಚಲುವೆ ಸಿನಿಮಾಗೆ ನಾಯಕಿಯಾಗಿ ಮತ್ತೆ ಕನ್ನಡಕ್ಕೆ ಮರಳಿದ್ರು. 1991ರಲ್ಲಿ ಶಾಂತಿ ಕ್ರಾಂತಿಯ ಬಾಲನಟಿ ರವಿ ಮಾಮನಿಗೆ ಜೋಡಿಯಾಗಿದ್ರು. ಕಮಲಿ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರ ಗಮನ ಸೆಳೆದಿದ್ರು. ಅದಾದ ಮೇಲೆ ಅಂದ್ರೆ 2000ನೇ ಇಸವಿಯಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆಗೆ ಯಾರೇ ನೀ ಅಭಿಮಾನಿ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಕನ್ನಡದಲ್ಲಿ ನಟಿಸಿದ ಅದೇ ಅವರ ಕೊನೆಯ ಸಿನಿಮಾ. ಅದೇ ವರ್ಷದಲ್ಲಿ ಕ್ಯಾಮರಾಮನ್ ಎಸ್ ಸರವಣನ್ ಅವರನ್ನ ವಿವಾಹವಾಗ್ತಾರೆ. 2002ರಲ್ಲಿ ಹೆಣ್ಣು ಮಗುವು ಕೂಡ ಇವರ ಮಡಿಲನ್ನ ತುಂಬುತ್ತೆ. ಅಂದಿನಿಂದ ಸಿನಿಮಾದಿಂದ ದೂರವೇ ಸರಿದ ಸಂಗೀತ 2014ರಲ್ಲಿ ನಗರ ವಾರಿದಿ ನಡುವಿಲ್ ನ್ಯಾನ್ ಎಂಬ ಮಲಯಾಳಂ ಸಿನಿಮಾ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡಿದ್ರು ಕೂಡ ತಿರ್ಗಾ ನಟನೆಯತ್ತ ಮುಂದುವರಿಯಲಿಲ್ಲ. ಈ ಬಗ್ಗೆ ನೀವೇನಂತೀರಾ? ನಿಮಗೂ ಕೂಡ ನಟಿ ಸಂಗೀತ ಇಷ್ಟನಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇದೇ ರೀತಿಯಾದಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.